ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ವಿಷಾದ ಅನ್ನೋ ಪದನ ಯಾರು ಕಂಡಿಡಿದ್ರೆ ಏನೋ ಗೊತ್ತಿಲ್ಲ. ಮಾಡಬಾರ್ದು ಮಾಡೋದು, ಆಡಬಾರ್ದು ಆಡೋದು, ಆಮೇಲೆ ಅಯ್ಯೋ ನನಗೆ ವಿಷಾದ 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 ಅನ್ನೋದು. ದಯವಿಟ್ಟು ಈ ವಿಷಾದ ಅನ್ನೋ ಪದನೇ ಕಿತ್ತಾಕ್ಬಿಡ್ಬೇಕು. ಯಾಕಂದ್ರೆ ಈ ವಿಷಾದ ಅನ್ನೋ ಪದ ರಾಜಕಾರಣಿಗಳಿಗೆ ತುಂಬಾ ಈಸಿಯಾಗಿ ಏನೇ ತಪ್ಪು ಮಾಡಿದ್ರು ಕೂಡ ಹೇಳಬಹುದಾದ ಒಂದು ಪದವಾಗಿ ಮಾರ್ಪಾಡಾಗ್ಬಿಟ್ಟಿದೆ. ಹಾಗಾಗಿ ಈ ವಿಷಾದ ಅನ್ನೋ ಪದ ಇದೆಯಲ್ಲ, ಅದು ಡಿಕ್ಷನರಿಯಿಂದ ತೆಗಿಬೇಕು. ಯಾರ ಡಿಕ್ಷನರಿಯಿಂದ? ಪೊಲಿಟಿಕಲ್ ಲೀಡರ್ಸ್ ಡಿಕ್ಷನರಿಯಿಂದ. ಸಣ್ಣ ತಪ್ಪನ್ನ ಬಿಜೆಪಿ ದೊಡ್ಡದಾಗಿ ಬಿಂಬಿಸ್ತಿದೆ. ನಿಮಗೆ ಸಣ್ಣ ತಪ್ಪು ರೀ ಕಾಂಗ್ರೆಸ್ನವ್ರಿಗೆ. ಆ ಎಕ್ಸಾಮು ಬರೀದೆ ಮನೇಲಿದಾರಲ್ಲ ಹುಡುಗಿಯರು, ಅವ್ರ ತಂದೆ ತಾಯಿಗಳನ್ನ ಕೇಳಿ, ಸಣ್ಣ ತಪ್ಪ ದೊಡ್ಡ ತಪ್ಪ ಹೇಳ್ತಾರೆ, ನಿಮಗೆ ಚೆನ್ನಾಗಿ ಬುದ್ಧಿ ಹೇಳ್ತಾರೆ. ತಪ್ಪು ಮಾಹಿತಿ ಕೊಡ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗಿದ್ರೆ ವಿಷಾದಿಸುತ್ತೇನೆ. ವಿಷಾದಿಸ್ತಾ ಇದ್ದೀರಲ್ಲ ಬಿ ಕೆ ಹರಿಪ್ರಸಾದ್ ಅವರೇ. 1 ವರ್ಷ ಅಲ್ಲ 2 ವರ್ಷದ ಓದು ಇವತ್ತು ಹಾಳಾಗೋಯ್ತು. ಮತ್ತೆ ನೀಟ್ ಬರಿಬೇಕಂದ್ರೆ 1 ವರ್ಷ ಕಾಯ್ಬೇಕಾ ಹೆಣ್ಮಕ್ಳು? ಆ ವಿಷಾದದಿಂದ, ನಿಮ್ಮ ವಿಷಾದದಿಂದ ಅವ್ರ ಭವಿಷ್ಯ ಚಲೋ ಆಗುತ್ತೆ ಅನ್ನೋದಾದ್ರೆ ನಾವು ವಿಷಾದಿಸ್ತೀವಿ ನಿಮ್ಮ ಜೊತೆ ಕುತ್ಕೊಂಡು. ಅವ್ರ ಭವಿಷ್ಯ ಉಜ್ವಲವಾಗುತ್ತೆ, ಮತ್ತು ಅವರು ನೀಟ್ ಎಕ್ಸಾಮ್ ಬರೆಯಂಗಾಗುತ್ತೆ, ಅವ್ರು ವೈದ್ಯರಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರಲ್ಲ, ಆ ಕನಸು ನನಸಾಗುತ್ತೆ ಅನ್ನೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರೇ ನಿಮ್ಮ ಜೊತೆ ನಾನು ಕುತ್ಕೊಂಡ್ಬಿಟ್ಟು ವಿಷಾದ ವ್ಯಕ್ತಪಡಿಸ್ಬಿಡ್ತೀನಿ. ಅವ್ರ ಜೀವನ ಉದ್ಧಾರ ಆಗ್ಬಿಡುತ್ತಾ? ವಿಷಾದಿಸುತ್ತೇನೆ ಅಂತೆ. ವಿಷಾದಿಸೋದ್ರ ಜೊತೆಗೆ ಮಾತದೊಂದು ರಾಜಕೀಯ ಸ್ಟೇಟ್ಮೆಂಟ್. ಬನ್ನಿ ಅವ್ರು ಏನು ಹೇಳಿದಾರೆ ನೋಡೋಣ. ಆದ್ರೂ ಯಾವ್ಯಾವ ಹೆಲಿಕಾಪ್ಟರ್ ಹೋದ್ರು ಅವರಿಂದ ನಾವು ಕಲಿಬೇಕಾದೇನಿಲ್ಲ. ಮೋದಿಯವರು ಮತ್ತು ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕಾಗಿರೋದು 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದ್ರಿಂದ 20 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಆ ಮೋದಿಯವರು ಏರ್ಪೋರ್ಟ್ ಅಲ್ಲಿ ಯಾಕಿದ್ರು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿದೆ, ಅದು ನಾನು ಈಗ ಹೇಳೋದಿಲ್ಲ. ಅದ್ರ ಜೊತೆಗೆ 3 ಬಾರಿ ಪ್ರಶ್ನೆ ಸೋರಿಕೆಗೆ ಉತ್ತರ ಇಲ್ಲ. CBSE ಎಕ್ಸಾಮ್ಸ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. UPSC ಎಕ್ಸಾಮ್ಸ್ ಪತ್ರಿಕೆ ಸೋರಿಕೆ ಆಗಿದೆ, ಅದಕ್ಕೆ ಉತ್ತರ ಇಲ್ಲ. ಆದ್ರಿಂದ ತಪ್ಪಿತಸ್ಥರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಶಿವರಾಜ್ ಚೌಹಾಣ್ ಸಿಂಗ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದಾಗ ವ್ಯಾಪಂ ಘೋಟಾಳ ಅಂತೇಳಿ ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿ 45 ಜನರ ಅನುಮಾನಾಸ್ಪದವಾದ ಸಾವಾಗಿದೆ. ಇವೆಲ್ಲವನ್ನು ನೋಡಿದಾಗ ಅದು ಲಕ್ಷಾಂತರ ರೂಪಾಯಿನ ಹಗರಣ. ಇವೆಲ್ಲಕ್ಕೂ ಉತ್ತರ ಕೊಡದೇ ಇರ್ತಕ್ಕಂಥದ್ದು. ಪರೀಕ್ಷೆ ಬಂದಾಗ ಪರೀಕ್ಷೆ ಚರ್ಚಾ ಅಂತ ಹೇಳಿ ಒಬ್ಬ ಫೇಕ್ ಡಿಗ್ರಿ ಇಟ್ಕೊಂಡಿರೋ ಮನುಷ್ಯ ಪರೀಕ್ಷೆ ಬಗ್ಗೆ ಮಾತಾಡಿದ್ರೆ ಇದೇ ದುರಂತ. ಅಲ್ಲ, ಕರೆಕ್ಟ್. ನೀವು ವಿಷಾದ ವ್ಯಕ್ತಪಡಿಸೋದ್ರಿಂದ ಹರಿಪ್ರಸಾದ್ ಅವರೇ, ಆ 3 ವಿದ್ಯಾರ್ಥಿಗಳ ಜೀವನ, ಅವ್ರ ಭವಿಷ್ಯ ಉಜ್ವಲ ಆಗೋದಿದ್ರೆ ವಿಷಾದ ವ್ಯಕ್ತಪಡಿಸೋಣ ಇಡೀ ಕರ್ನಾಟಕದ ಜನ. ಬಟ್ ವಿಷಾದ ವ್ಯಕ್ತಪಡಿಸೋದ್ರಿಂದ ಅವ್ರಿಗೇನು ಆಗೋದಿಲ್ಲ. ಈಗ ಆ 3 ವಿದ್ಯಾರ್ಥಿಗಳಿಗೆ ಹೆಂಗೆ ಏನು ಎತ್ತ ಅವ್ರ ಭವಿಷ್ಯದ ವಿಚಾರದಲ್ಲಿ ಅದೇನೋ ಮಾಡ್ತೀನಿ ಅಂತಂದ್ರಲ್ಲ, ಅದನ್ನ ಮಾಡಿ. ಮುಂದೆ ಎಕ್ಸಾಮ್ ಪಡೆಯಲು ಅದೇನೋ ಸಹಾಯ. ಯಾವ ಎಕ್ಸಾಮ್ ಪಡೆಯೋದಕ್ಕೆ ಮತ್ತೆ ನೀಟ್ ಎಕ್ಸಾಮ್ ಕೊಡಿಸ್ತೀರಾ ಅವ್ರಿಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಈಸಿ ಇಲ್ಲ. ನೀವು ಹೇಳಿದಷ್ಟು ಈಸಿ ಇದ್ದಿದ್ರೆ 1 ನಿಮಿಷ 2 ನಿಮಿಷ ಡಿಲೇ ಆದರೂ ಅವ್ರನ್ನ ಒಳಗಡೆ ಬಿಡ್ತಾ ಇದ್ರು. ಆ್ಯಂಡ್ ಈಗ ಅದ್ರ ಬಗ್ಗೆ ದೊಡ್ಡ ಚರ್ಚೆನೇ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. 1 ನಿಮಿಷ 2 ನಿಮಿಷದ ಡಿಲೇ ಇಡೀ 1 ವರ್ಷ ಓದಿದಂತಹ ಮಕ್ಕಳ ಭವಿಷ್ಯ ಇನ್ನೊಂದು ವರ್ಷಕ್ಕೆ ಮುಂದೂಡಿದಂತಾಗುತ್ತಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ರೆಮಿಡಿ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಸೊ ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರೇ, ನೀವು ಸಂಕಲ್ಪ ಸಮಾವೇಶವನ್ನ ಮುಂದೂಡಬಹುದಾಗಿತ್ತು, ಆಗಿತ್ತು. ಬಟ್ ಇದೇ ಸಂಕಲ್ಪ ಸಮಾವೇಶದಿಂದ ಆ ವಿದ್ಯಾರ್ಥಿಗಳು ತಡವಾಗಿ ಬಂದ್ರ, ಟ್ರಾಫಿಕ್ ಜಾಮ್ ಹೇಗಾಯ್ತು, ಒಬ್ಬೊಬ್ರದ್ದು ಒಂದೊಂದು ಕತೆ ಇದೆ. ಅದ್ರ ಬಗ್ಗೆ ಇನ್ನೂ ಕೂಡ ಸವಿಸ್ತಾರವಾಗಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಸಂಕಲ್ಪ ಸಮಾವೇಶದಿಂದಲೇ ಅವ್ರದ್ದು ಏನಾದರೂ ಡಿಲೇ ಆಗಿದೆ ಎಕ್ಸಾಮ್ ಬರೋ ಟೈಮಿಂಗ್ ಅನ್ನೋದಾದ್ರೆ ಡೆಫಿನೆಟ್ಲಿ ಇಡೀ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಹೊಣೆ ಆಗುತ್ತೆ. ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೊಣೆ ಆಗುತ್ತೆ. ದಿ ಸೇಮ್ ಟೈಮ್ ತಾವು ಎತ್ತಿರುವಂಥ ಕೆಲವು ಪ್ರಶ್ನೆಗಳದ್ದು ವ್ಯಾಲಿಡ್ ಆಗಿದೆ. ಯಾಕೆಂದ್ರೆ 3 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, 12 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಇದ್ರ ಬಗ್ಗೆ ಯಾವ ಬಿಜೆಪಿ ಅವರು ವಿಷಾದ ವ್ಯಕ್ತಪಡಿಸಲಿಲ್ಲ. ನೀಟ್ ಹಗರಣದ ಬಗ್ಗೆ ಯಾರೂ ಕ್ಷಮೆ ಕೇಳಲಿಲ್ಲ. ಅದ್ರ ಬಗ್ಗೆ ಯಾರೂ ನೈತಿಕ ಹೊಣೆಯನ್ನ ಹೊರಲಿಲ್ಲ. ಆಗ ಎಲ್ಲರ ಗಪ್ಚೂಪಾಗಿ ಸುಮ್ಮನೆ ಮಗುಮ್ಮ ಕೂತಿದ್ರು.
ಈಗ ಎಡವಟ್ಟಾದ ತಕ್ಷಣ ಎಲ್ಲರೂ ಮಾತಾಡ್ತಾರೆ, ಅದನ್ನ ನಾನು ಕೂಡ ಒಪ್ಕೊಳ್ತೇನೆ. ಸೊ ನೀವಿಬ್ರು ಬೇಸಿಕಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನೀವು ಚೆಲ್ಲಾಟ ಆಡ್ತಾ ಇದ್ದಾರೆ. ನಿಮ್ಗೆ ಬೇಕಾದಂಗೆ ಸ್ಟೇಟ್ಮೆಂಟ್ಗಳು, ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರೆ, ಈ ಆರೋಪ ಪ್ರತ್ಯಾರೋಪದಿಂದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಯಾವುದೇ ರೀತಿಯಾದಂತಹ ಒಳ್ಳೆ ಪರಿಣಾಮಗಳಂತೂ ಸಾಧ್ಯನೇ ಇಲ್ಲ. ಮಾಡಬಾರ್ದೆಲ್ಲ ಮಾಡಾಗೋಗಿದೆ. ಹೀಗಾಗಿ ನೀವು ಮಾಡುವಂತಹ ಕೆಟ್ಟ ಪದಗಳನ್ನು ನಾ ಬಳಸಂಗಿಲ್ಲ. ನೀವು ಮಾಡುವಂಥ ಕೆಟ್ಟ ಕೆಲಸಗಳಿಂದ ಇವತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ. ಮೇ 3ಕ್ಕೆ ಎಕ್ಸಾಮ್ ಬರೆದಿದ್ರು, ಮತ್ತೆ ರೀ ಎಕ್ಸಾಮ್ ಯಾಕಾಯ್ತು? ನಿಮ್ಮ ಕೈಲಾಗದ ತನದಿಂದ. ಇವತ್ತು ಮತ್ತೆ ರೀ ಎಕ್ಸಾಮ್ಗೆ ಲೇಟ್ ಆಗೋದು ನಿಮ್ಮ ಕೈಲಾಗದ ತನದಿಂದ. ಸೊ ಕೇಂದ್ರ ಸರ್ಕಾರ ಮತ್ತು ನೀವುಗಳು ಇಬ್ರು ಸರಿ ಇದ್ದೀರಿ. ಯಾರೇನು ಹೆಚ್ಚಿಲ್ಲ, ಯಾರೇನು ಕಡಿಮೆ ಇಲ್ಲ. ಅದೇನೋ ಅಂತಾರಲ್ಲ, 10 ಹೆತ್ತವ್ರು 1 ಹೆತ್ತವ್ರಿಗೆ ಬುದ್ಧಿ ಹೇಳಿದ್ರು ಅಂತ. 10 ಕಳ್ತನ ಮಾಡಿದ್ರು 1 ಕಳ್ತನ ಮಾಡಿದವ್ರಿಗೆ ಬುದ್ಧಿ ಹೇಳ್ದಂಗಾಯ್ತು. ಎಲ್ಲರೂ ಕಳ್ರೆ.